ಮೊದಲನೆಯ ಪೂರ್ವಕಾಲದ ಇತಿಹಾಸದ ಗ್ರಂಥದಿಂದ ವಾಚನ. ಅಧ್ಯಾಯ 9. ಸೆರೆಯಿಂದ ಹಿಂತಿರುಗಿದವರು. ಇಸ್ರಾಯೇಲಿನ ಎಲ್ಲ ಜನರನ್ನು ಅವರ ಕುಟುಂಬಗಳಿಗೆ ಅನುಗುಣವಾಗಿ ಪಟ್ಟಿ ಮಾಡಲಾಗಿದೆ. ಈ ಮಾಹಿತಿ ಇಸ್ರಾಯೇಲಿನ ಅರಸರ ಪುಸ್ತಕದಲ್ಲಿ ದಾಖಲಾಗಿದೆ. ಯಹೂದ್ಯರು ತಮ್ಮ ಪಾಪಕ್ಕೆ ಶಿಕ್ಷೆಯಾಗಿ ಬಾಬಿಲೋನಿಗೆ ಸೆರೆಯಾಳುಗಳಾಗಿ ಹೋಗಬೇಕಾಯಿತು. ಪಟ್ಟಣಗಳಲ್ಲಿದ್ದ ತಮ್ಮ ಸ್ವತ್ತುಗಳಿಗೆ ಹಿಂದಿರುಗಿ ಬಂದವರಲ್ಲಿ ಇಸ್ರೇಲಿನ ಜನಸಾಮಾನ್ಯರು, ಯಾಜಕರು, ಲೇವಿಯರು, ದೇವಾಲಯದ ಕೆಲಸದವರು ಸೇರಿದ್ದರು. ಯಹೂದ್ಯ, ಬೆನ್ಯಾಮೀನ್, ಎಫ್ರಾಯಿಮ್ ಮತ್ತು ಮನಸ್ಸೆ ಗೋತ್ರಗಳವರು ಜೆರೂಸಲೇಮಿನಲ್ಲಿ ವಾಸ ಮಾಡಲು ಹೋದರು. ಜೆರೂಸಲೇಮಿನಲ್ಲಿ ಯಹೂದನ ಗೋತ್ರದ 690 ಕುಟುಂಬಗಳು ನೆಲೆಸಿದವು. ಯಹೂದನ ಮಗ ಪೆರೆಚನ ಸಂತಾತಿಯವರಿಗೆ ಅಮ್ಮಿಹೂದನ ಮಗನು, ಓಮ್ರಿಯ ಮೊಮ್ಮಗನು ಆದ ಊತೈ ನಾಯಕನಾಗಿದ್ದನು. ಇಮ್ರಿ ಮತ್ತು ಬಾನಿ ಎಂಬುವರು ಅವನ ಪೂರ್ವಜರಲ್ಲಿ ಇಬ್ಬರು. ಯಹೂದನ ಮಗ ಶೇಲಾಹನ ಸಂತಾನದವರಿಗೆ ಆಸಾಹಯನು ನಾಯಕವತ್ತು ಗೋತ್ರದ ಮುಖ್ಯಸ್ಥನಾಗಿದ್ದನು. ಯಹೂದನ ಮಗ ಜೆರಹನ ಸಂತತಿಯವರಿಗೆ ಯೆಯೂವೆಲ್ ನಾಯಕನಾಗಿದ್ದನು. ಜೆರೂಸಲೇಮಿನಲ್ಲಿ ನೆಲೆಸಿದ ಬೆನ್ಯಾಮೀನನ ಗೋತ್ರದವರು ಸಲ್ಲು, ಇವನು ಮೆಷುಲ್ಲಾಮನ ಮಗ, ಹೋದವ್ಯನ ಮೊಮ್ಮಗ ಹಾಗೂ ಹಸ್ಸೇನುವಾಹನ ಮರಿಮಗ. ಇಬ್ನಿಹಾಸ, ಇವನು ಯೆರೋಹಾಮನ ಮಗ. ಏಲ, ಇವನು ಶೆಫಟ್ಯನ ಮಗ, ರೆಯೂಲನ ಮೊಮ್ಮಗ, ಇಬ್ನಿಹಾನನ ಮರಿಮಗ. ಈ ಗೋತ್ರದ 956 ಕುಟುಂಬಗಳು ಅಲ್ಲಿ ನೆಲೆಸಿದವು. ಮೇಲೆ ಹೇಳಿದವರು ಆಯಾ ಗೋತ್ರಗಳ ಪ್ರಧಾನ ಪುರುಷರಾಗಿದ್ದರು. ಜೆರೂಸಲೇಮಿನಲ್ಲಿ ನೆಲೆಸಿದ ಯಾಜಕರು. ಜೆರೂಸಲೇಮಿನಲ್ಲಿ ನೆಲೆಸಿದ ಯಾಜಕರು ಯೆದಾಯ, ಯೆಹೋಯಾರೀಬ್, ಯಾಕೀನ್, ಹಿಲ್ಕಿಯನ ಮಗ ಅಜರ್ಯ, ಇವನು ದೇವಾಲಯದ ಪ್ರಮುಖ ಅಧಿಕಾರಿ. ಇವನ ಪೂರ್ವಜರಲ್ಲಿ ಮೆಷುಲ್ಲಾಮ, ಚಾದೋಕ್, ಮೇರಾಯೋತ್ ಮತ್ತು ಅಹಿಚೂಬ ಎಂಬುವರು ಇದ್ದರು. ಯೆಹೋರಾಮನ ಮಗ ಅದಾಯ, ಇವನ ಪೂರ್ವಜರಲ್ಲಿ ಪಶೂರ, ಮಲ್ಕಿಯ ಎಂಬುವರಿದ್ದರು. ಅದಿಯೋಲನ ಮಗ ಮಾಸೆ, ಇವನ ಪೂರ್ವಜರಲ್ಲಿ ಯಹ್ಜೇರ, ಮೆಷುಲ್ಲಾಮ, ಮೆಷಿಲ್ಲೋಮತ, ಇಮ್ಮೇರ ಎಂಬುವರಿದ್ದರು. ಗೋತ್ರಗಳ ಮುಖ್ಯಸ್ಥರಾದ ಯಾಜಕರ ಒಟ್ಟು ಸಂಖ್ಯೆ 1760 ಮಂದಿ. ದೇವಾಲಯದ ಎಲ್ಲ ಕೆಲಸಗಳಲ್ಲಿ ಅವರು ನಿಪುಣರಾಗಿದ್ದರು. ಜೆರೂಸಲೇಮಿನಲ್ಲಿ ನೆಲೆಸಿದ ಲೇವಿಯರು. ಜೆರೂಸಲೇಮಿನಲ್ಲಿ ನೆಲೆಸಿದ ಲೇವಿಯರು ಹಷಬ್ಯನ ಮಗ ಶೇಮಾಯ, ಇವನ ಪೂರ್ವಜರಲ್ಲಿ ಅಜ್ರಿಕಾಮ, ಹಷಬ್ಯ ಹಾಗೂ ಮೆರಾರಿ ಗೋತ್ರದ ಬಕ್ಬೆಕ್ಕರ್, ಹೆರೇಶ್, ಗಾಲಾಲ್ ಎಂಬುವರಿದ್ದರು. ಶೇಮಾಯನ ಮಗ ಓಬದ್ಯ, ಇವನ ಪೂರ್ವಜರಲ್ಲಿ ಗಾಲಾಲ, ಯದೂತೂನ ಎಂಬುವರಿದ್ದರು. ಮೀಕನ ಮಗ ಮತ್ತನ್ಯ, ಇವರ ಪೂರ್ವಜರಲ್ಲಿ ಜಿಕ್ರಿ, ಆಸಾಫ ಎಂಬುವರಿದ್ದರು. ಆಸನ ಮಗನು ಎಲ್ಕಾನನ ಮೊಮ್ಮಗನು ಆದ ಬೆರೆಕ್ಯ, ನಟೋಫಾತ್ಯರ ಗ್ರಾಮಗಳಲ್ಲಿ ಇವನು ನೆಲೆಸಿದ್ದನು. ಜೆರೂಸಲೇಮಿನಲ್ಲಿ ನೆಲೆಸಿದ ದೇವಾಲಯದ ದ್ವಾರಪಾಲಕರು. ಜೆರೂಸಲೇಮಿನಲ್ಲಿ ನೆಲೆಸಿದ ದೇವಾಲಯದ ದ್ವಾರಪಾಲಕರು ಶಲ್ಲೂಮ್, ಅಕ್ಕೂಬ್, ಟಲ್ಮೋನ್, ಅಹೀಮಾನ್ ಎಂಬುವರು. ಶಲ್ಲೂಮ್ ಅವರ ಮುಖ್ಯಸ್ಥನಾಗಿದ್ದನು. ಇದುವರೆಗೂ ಶಲ್ಲೂಮನ ಕುಟುಂಬಸ್ಥರು ಪೂರ್ವ ದಿಕ್ಕಿನಲ್ಲಿರುವ ಅರಸದ ಬಾಗಿಲನ್ನು ಕಾಯುತ್ತಿದ್ದಾರೆ. ಇದಕ್ಕೆ ಮೊದಲವರು ಲೇವಿಯರ ಪಾಳ್ಯಗಾರ ಕಾವಲುಗಾರರಾಗಿ ಇದ್ದರು. ಕೋರೆಯನ ಮಗನು ಎಬ್ಯಾಸಾಫನ ಮೊಮ್ಮಗನು, ಕೋರಹನ ಮರಿಮಗನು ಆದ ಶಲ್ಲೂಮನು ಹಾಗೂ ಕೋರಹನ ಗೋತ್ರದ ಸದಸ್ಯರು ದೇವದರ್ಶನದ ಗುಡಾರದ ದ್ವಾರವನ್ನು ಕಾಯುವ ಜವಾಬ್ದಾರಿ ವಹಿಸಿಕೊಂಡಿದ್ದರು. ಅವರ ಪೂರ್ವಜರು ಸಹ ಸರ್ವೇಶ್ವರನ ಗುಡಾರವನ್ನು ಕಾಯುವವರಾಗಿದ್ದರು. ಎಲ್ಲಾಜಾರನ ಮಗ ಫೆನೇಹಾಸ ದ್ವಾರಪಾಲಕರ ಮೇಲ್ವಿಚಾರಕನಾಗಿದ್ದನು. ಸರ್ವೇಶ್ವರನ ಆಶೀರ್ವಾದ ಅವನ ಮೇಲಿತ್ತು. ಮೆಷೆಲೆಮ್ಯನ ಮಗ ಜೆಕರ್ಯನು ದೇವದರ್ಶನದ ಗುಡಾರದ ದ್ವಾರಪಾಲಕನಾಗಿದ್ದನು. ಒಟ್ಟು 212 ಮಂದಿ ದ್ವಾರಪಾಲಕರಾಗಿ ನೇಮಕಗೊಂಡಿದ್ದರು. ಅವರು ನೆಲೆಸಿದ್ದ ಗ್ರಾಮಗಳಲ್ಲಿ ಅವರ ಹೆಸರುಗಳು ದಾಖಲಾಗಿದ್ದವು. ಈ ಜವಾಬ್ದಾರಿಯ ಸ್ಥಾನಗಳಿಗೆ ಅವರ ಪೂರ್ವಜರನ್ನು ನೇಮಿಸಿದವರು ಅರಸ ದಾವೀದನು ಮತ್ತು ಪ್ರವಾದಿ ಸಮುವೇಲನು. ಅವರ ವಂಶಜರು ದೇವಾಲಯದ ದ್ವಾರಪಾಲಕರಾಗಿ ಸೇವೆ ಮುಂದುವರಿಸಿಕೊಂಡು ಬಂದರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳಲ್ಲಿ ಒಂದೊಂದು ದ್ವಾರ ಇದ್ದು ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಪ್ರಮುಖ ದ್ವಾರಪಾಲಕನಿದ್ದನು. ಈ ಪ್ರಮುಖ ದ್ವಾರಪಾಲಕರಿಗೆ ಗ್ರಾಮಗಳಲ್ಲಿ ನೆಲೆಸಿದ್ದ ಅವರ ಬಂಧುಗಳು ಸಹಾಯಕರಾಗಿದ್ದರು. ಅವರು ಸರದಿಯ ಮೇಲೆ 7 ದಿವಸ ಬಂದು ಸಹಾಯ ಮಾಡಬೇಕಾಗಿತ್ತು. 4 ಜನ ಮುಖ್ಯ ದ್ವಾರಪಾಲಕರು ಲೇವಿಯರಾಗಿದ್ದು ಅವರಿಗೆ ಅಂತಿಮ ಜವಾಬ್ದಾರಿ ಕೊಡಲಾಗಿತ್ತು. ದೇವಾಲಯದ ಕೋಣೆಗಳನ್ನು ಹಾಗೂ ಭಂಡಾರಗಳನ್ನು ಅವರು ನೋಡಿಕೊಳ್ಳಬೇಕಾಗಿತ್ತು. ದೇವಾಲಯವನ್ನು ಕಾಯುವುದು, ಪ್ರತಿದಿನ ಬೆಳಿಗ್ಗೆ ಬಾಗಿಲುಗಳನ್ನು ತೆರೆಯುವುದು ಅವರ ಕರ್ತವ್ಯವಾಗಿತ್ತು. ಆದುದರಿಂದ ಅವರು ದೇವಾಲಯದ ಹತ್ತಿರವೇ ಇರುತ್ತಿದ್ದರು. ಇತರ ಲೇವಿಯರು. ಪೂಜಾ ಸಾಮಗ್ರಿಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇತರ ಲೇವಿಯರದಾಗಿತ್ತು. ಅವುಗಳನ್ನು ಕೊಡುವಾಗಲೂ ಮರಳಿ ತೆಗೆದುಕೊಳ್ಳುವಾಗಲೂ ಲೆಕ್ಕಿಸುತ್ತಿದ್ದರು. ಇತರರು ಬೇರೆ ಪವಿತ್ರ ಸಲಕರಣೆಗಳಾದ ಗೋಧಿ ಹಿಟ್ಟು, ದ್ರಾಕ್ಷಾರಸ, ಎಣ್ಣೆ, ಧೂಪ ಹಾಗೂ
ಪರಿಮಳ ದ್ರವ್ಯಗಳ ಸರಬರಾಜು ಮಾಡುವ ಜವಾಬ್ದಾರಿಕೆಯನ್ನು ಹೊಂದಿದ್ದರು. ಆದರೆ ಪರಿಮಳ ದ್ರವ್ಯಗಳನ್ನು ಮಿಶ್ರ ಮಾಡುವ ಜವಾಬ್ದಾರಿ ಯಾಜಕರದಾಗಿತ್ತು. ಕೋರಹಿಯ ಗೋತ್ರದ ಶಲ್ಲೂಮನ ಚೊಚ್ಚಲ ಮಗ ಮತ್ತೀತ್ಯ ಎಂಬ ಲೇವಿಯನ್ನು ರೊಟ್ಟಿ ಸುಡುವ ಕೆಲಸದ ಮೇಲ್ವಿಚಾರಕನಾಗಿದ್ದನು. ಕೆಹಾತ್ಯ ಗೋತ್ರದ ಮಿಕ್ಕ ಸದಸ್ಯರು ಪ್ರತಿ ಸಬ್ಬತ್ತಿನ ದೇವಾಲಯದಲ್ಲಿ ಸಮರ್ಪಿಸಲಾಗುತ್ತಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಯಾರಿಸುವ ಜವಾಬ್ದಾರಿ ಹೊಂದಿದ್ದರು. ಇನ್ನು ಕೆಲವು ಲೇವಿಯ ಕುಟುಂಬಗಳ ಮೇಲೆ ದೇವಾಲಯದ ಸಂಗೀತದ ಹೊಣೆಯಿತ್ತು. ಈ ಕುಟುಂಬಗಳ ಮುಖ್ಯಸ್ಥರು ದೇವಾಲಯದ ಕಟ್ಟಡಗಳಲ್ಲಿ ವಾಸಿಸುತ್ತಾ ಹಗಲಿರುಳು ಕೆಲಸ ಮಾಡಬೇಕಾದ್ದರಿಂದ ಬೇರೆ ಕೆಲಸಗಳ ಜವಾಬ್ದಾರಿ ಅವರಿಗಿರಲಿಲ್ಲ. ಇವರೆಲ್ಲರೂ ತಮ್ಮ ಪೂರ್ವಜರ ಸಾಲಿಗೆ ಸೇರಿದಂತೆ ಲೇವಿ ಗೋತ್ರಗಳ ಮುಖ್ಯಸ್ಥರಾಗಿದ್ದು ಜೆರೂಸಲೇಮಿನಲ್ಲೇ ನೆಲೆಸಿದ್ದರು. ಅರಸ ಸೌಲನ ಪೂರ್ವಜರು ಹಾಗೂ ವಂಶಜರು. ಯೆಯೂವೇಲನು ಗಿಬ್ಯೋನ ಪಟ್ಟಣವನ್ನು ಕಟ್ಟಿ ಅಲ್ಲಿ ನೆಲೆಸಿದನು. ಅವನ ಹೆಂಡತಿ ಮಕ್ಕಳು, ಅವನ ಚೊಚ್ಚಲು ಮಗ ಅಬ್ದೋನ. ಇತರ ಮಕ್ಕಳ ಹೆಸರು ಚೂರ್, ಕೀಶ್, ಬಾಳ್, ನೇರ್, ನಾದಾಬ್, ಗೇದೋರ್, ಅಯ್ಯೋ, ಜೇಕರ್ಯ ಹಾಗೂ ಮಿಕ್ಲೋತ್ ಶೇಮಾಮ್ನ ತಂದೆ. ಇವನ ವಂಶಜರು ಜೆರೂಸಲೇಮಿನಲ್ಲಿ ತಮ್ಮ ಗೋತ್ರದ ಇತರ ಕುಟುಂಬಗಳ ಸಮೀಪದಲ್ಲಿ ನೆಲೆಸಿದ್ದರು. ನೇರನು ಕೀಶನ ತಂದೆ, ಕೀಶ ಸೌಲನ ತಂದೆ. ಸೌಲನಿಗೆ 4 ಮಕ್ಕಳು, ಯೋನಾತಾನ್, ಮಲ್ಕೀಶುವ, ಅಬೀನಾದಾಬ್, ಎವ್ಬಾಳ್ ಎಂಬುವರು. ಯೋನಾತಾನ್ ಮೆರೀಬಾಳನ ತಂದೆ. ಇವನು ಮೀಕನ ತಂದೆ. ಮೀಕನಿಗೆ 4 ಮಕ್ಕಳು, ಪೀತೋನ್, ಮೇಲೆಕ್, ತಹೇರ ಮತ್ತು ಆಹಾಜ್ ಎಂಬುವರು. ಆಹಾಜ್ ಜಗ್ರಾಹನ ತಂದೆ. ಇವನು ಅಲೆಮೆತ್, ಅಜ್ಮಾವೆಲ್, ಜಿಬ್ರಿ ಎಂಬುವರ ತಂದೆ. ಜಿಬ್ರಿ ಮೋಚನ ತಂದೆ. ಬಿನ್ನ ಮೋಚನ ಮಗ. ಬಿನ್ನನ ಮಗ ರೇಫಾಯ. ಇವನ ಮಗ ಎಲ್ಲಾಸ. ಇವನ ಮಗ ಆಚೇಲ್. ಆಚೇಲನಿಗೆ 6 ಜನ ಮಕ್ಕಳು, ಅಜ್ರೀಕಾಮ್, ಬೋಕೇರೋ, ಇಷ್ಮಾಯೇಲ್, ಶೇಯರ, ಓಬದ್ಯಾಗು, ಹಾನಾನ್ ಎಂಬುವರು.